ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ಹೇರಂಚಾಲುವಿನಲ್ಲಿ ನೂತನವಾಗಿ ನಿರ್ಮಿಸಲಾಗಿರುವ ಗೋವಿಂದ ಪೂಜಾರಿ ಮಾಲೀಕತ್ವದ ಶೆಫ್ಟಾಕ್ ನ್ಯೂಟ್ರಿಫ್ರೂಟ್ಸ್ ಪ್ರೈವೇಟ್ ಲಿಮಿಟೆಡ್ನ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾತನಾಡಿ, ಗ್ರಾಮೀಣ ಪ್ರದೇಶದ ಉದ್ಯಮಿಗಳಿಗೆ ಬೆಂಬಲ. ಮನುಷ್ಯ ಕಷ್ಟಪಟ್ಟು ಮುಂದೆ ಬಂದಿದ್ದರಷ್ಟೇ ಆತನಿಗೆ ಕಷ್ಟಪಟ್ಟವರ ಬೆಲೆ ಗೊತ್ತಿರುತ್ತದೆ. ಗ್ರಾಮೀಣ ಪ್ರದೇಶಗಳಲ್ಲಿ ಹೆಚ್ಚು ಉದ್ಯಮಗಳು ಸ್ಥಾಪನೆಯಾಗಬೇಕು. ಇಂತಹ ಉದ್ಯಮಿಗಳನ್ನು ಬೆಂಬಲಿಸಬೇಕು ಎಂದರು. ತಾನು ಹುಟ್ಟಿದಂತ ಮಣ್ಣಿಗೆ ಏನಾದರೂ ಮಾಡಬೇಕು. ಇಫ್ ವಿ ಫಾರ್ಗೆಟ್ ಅವರ್ ರೂಟ್ಸ್ ವಿಲ್ ನಾಟ್ ಗೆಟ್ ದ ಫ್ರೂಟ್ಸ್ ಅಂತ ಹಿರಿಯರು ಹೇಳ್ತಾರೆ. ಅದೇ ರೀತಿ ಏನಾದರೂ ಒಂದು ನಾನು ಮಾಡಬೇಕು ಅಂತ ಹೇಳಿ ಬಹಳಷ್ಟು ಅವರ ಜೀವನ ಕಷ್ಟದ್ದು ಅಂತ ಕೇಳಿದ್ದೀನಿ. ವಿನಯ್ ಗುರುಜಿ ಅವರು ಹೇಳಿದ್ದಾರೆ. ಈ ಒಂದು ಫ್ಯಾಕ್ಟ್ರಿಯ ಮಾಲಕರಾದಂಥ, ಸದಾ ಸಾಮಾಜಿಕ ಕಾಳಜಿ ಬದ್ಧತೆಯನ್ನು ಹೊಂದಿದಂಥ ನಮ್ಮ ಗೋವಿಂದ್ ಬಾಬು ಪೂಜಾರಿ ಅವರೇ, ಒಬ್ಬ ಮನುಷ್ಯ ಕಷ್ಟಪಟ್ಟು ಮುಂದೆ ಬಂದರೆ ಆ ಕಷ್ಟದ ಬೆಲೆ ಏನು ಅನ್ನೋದು ಅವನಿಗೆ ಗೊತ್ತಿರುತ್ತೆ. ಗೌರಿಗದ್ದೆ ಆಶ್ರಮದ ಅವಧೂತರಾದ ವಿನಯ್ ಗುರೂಜಿ ಅವರು ಮಾತನಾಡಿ, ಗ್ರಾಮೀಣ ಪ್ರದೇಶದ ಜನರಿಗೆ ಉದ್ಯೋಗಾವಕಾಶ ಮಾಡಿಕೊಡುವುದು ಉತ್ತಮವಾದ ಕೆಲಸ. ಇಂತಹ ಹಲವಾರು ಸಮಾಜಮುಖಿ ಕಾರ್ಯಕ್ರಮ ಇವರಿಂದಾಗಿಯೇ ಅಶಕ್ತರಿಗೆ ನೆರವು ಮತ್ತು ಹೊಲಿಗೆ ಯಂತ್ರವನ್ನ ಬಡ ಕುಟುಂಬಕ್ಕೆ ನೀಡಿದ್ರು ಎಂದರು. ಒಂದು ಫ್ಯಾಕ್ಟ್ರಿ ಓಪನ್ ಅಂತ ಅನ್ನೋಕ್ಕಿಂತ ಒಂದು ದೇವಸ್ಥಾನ ಓಪನ್ ಅಂತ ಹೇಳ್ಬೋದು. ಯಾಕೆ, ಒಂದಿಷ್ಟು ಗೋಪುರಗಳನ್ನು ಕಟ್ತೀವಿ, ಆದರೆ 4 ಜನಕ್ಕೆ ಸೂರು ಮಾಡಿಕೊಡ್ತೀವಲ್ಲ, ಅದು ನಿಜವಾದ ದೇವಸ್ಥಾನ ಅಂತೆ. ಬಸವಣ್ಣನ ಸಿದ್ಧಾಂತದಲ್ಲಿ ತುಂಬ ನಂಬಿಕೆ ಇಟ್ಟವು ನಾನು. ಅಕ್ಕ ನಡೆದ ದಾರಿಯಲ್ಲಿ ನಡಿಬೇಕು ಅಂತಿರೋನು. ಅಲ್ಲಮರ ಶೂನ್ಯ ಪದವಿಯ ಬಗ್ಗೆ ಅನಾಲಿಸಿಸ್ ಮಾಡ್ತಾ ಇರೋನು. ಈ 3 ನನ್ನ ಸಿದ್ಧಾಂತದ ದಾರಿ. ಹಿಂದೆ ಬ್ರಹ್ಮಶ್ರೀ ಒಂದು ಕೆಲಸ ಮಾಡ್ತಾ ಇದ್ರಂತೆ. ಫಸ್ಟು ಅವರು ಮಹಿಳೆಯರಿಗೆ ಉದ್ಯೋಗ ಇಲ್ಲ ಅಂದಾಗ ಈ ತೆಂಗಿನ ನಾರು ಕಟ್ಟೋ ಪ್ರೋಗ್ರಾಮ್ ಶುರು ಮಾಡಿದರು. ಕೇರಳದಲ್ಲಿ ಶಾಲೆಗಳು ಶುರು ಮಾಡಿದರು. ಸೊ ಅದೇನು ಬಾಕಿ ಇದೆ ಆ ಕೆಲಸಗಳು ಇವತ್ತು ಗೋವಿಂದ ಬಾಬು ಪೂಜಾರಿಯಿಂದ ನಡೀತಾ ಇದೆ. ಕಾಯಕವೇ ಕೈಲಾಸ ಅಂತ ಬಸವಣ್ಣ ಹೇಳಿದ್ದು. ಆ ಕಾಯಕ ಎಲ್ಲಿ ನಡೆಯುತ್ತೋ ಅದು ಕೈಲಾಸಕ್ಕೆ ದಾರಿ. ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಸದಸ್ಯರಾದ ಕೋಟಾ ಶ್ರೀನಿವಾಸ್ ಪೂಜಾರಿಯವರು ಮಾತನಾಡಿ, ಫ್ಯಾಕ್ಟರಿ ಉದ್ಘಾಟಿಸಿದ್ದು ನನಗೆ ತುಂಬಾ ಖುಷಿ ನೀಡಿತ್ತು. ಫ್ಯಾಕ್ಟರಿ ಕಟ್ಟುವುದು ಅಷ್ಟು ಸುಲಭವಲ್ಲ. ಇದಕ್ಕೆ ಅಡ್ಡಿಪಡಿಸೋರೆ ಜಾಸ್ತಿ. ಪುಟ್ಟ ಹಳ್ಳಿಯಿಂದ ದೆಹಲಿಯವರೆಗೆ ಉದ್ಯಮ ಹೊಂದಿರುವ ಗೋವಿಂದ ಪೂಜಾರಿಯವರ ಸಾಧನೆ ನಿಜಕ್ಕೂ ಮೆಚ್ಚುವಂತದ್ದು ಎಂದರು. ಗೋವಿಂದ ಪೂಜಾರಿ ಅಂತೇಳಿ ಪ್ರೀತಿಯಿಂದ ಕರೆಯುವಂಥ ಗೋವಿಂದ ಬಾಬು ಪೂಜಾರಿಯವರು ಈ ಗ್ರಾಮೀಣ ಪ್ರದೇಶದಲ್ಲಿ ಭಾಳ ಒಳ್ಳೆಯ ಗುಣಮಟ್ಟದ ಒಂದು ಸಂಸ್ಥೆ ಪ್ರಾರಂಭ ಮಾಡಿ ನೂರಾರು ಜನ ಮಕ್ಕಳಿಗೆ, ಬಡವರಿಗೆ ಒಂದಷ್ಟು ಉದ್ಯೋಗ ಕೊಡುವಂಥ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಆ ಕಾರಣಕ್ಕೆ ಎಲ್ಲರ ಪರವಾಗಿ ಗೋವಿಂದ ಬಾಬು ಪೂಜಾರಿ ಅವರಿಗೆ ನಾನು ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಶೆಫ್ಟಾಕ್ ನ್ಯೂಟ್ರಿಫುಡ್ಸ್ ಪ್ರೈವೇಟ್ ಲಿಮಿಟೆಡ್ನ ಕೇಂದ್ರದ ಮಾಲೀಕರಾದ ಗೋವಿಂದ ಬಾಬು ಪೂಜಾರಿ ಅವರು ಮಾತನಾಡಿ, ಮುಂದಿನ ದಿನಗಳಲ್ಲಿ ಗ್ರಾಮೀಣ ಪ್ರದೇಶದ ಜನರಿಗೆ ಉದ್ಯೋಗಾವಕಾಶ ನೀಡುವುದಾಗಿ ಹೇಳಿದರು. ಬಹುದಿನದ ನನ್ನ ಕನಸಿತ್ತು, ಬೈಂದೂರು ಭಾಗದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ತಂದು ಇಲ್ಲಿ ಲೋಕಲ್ ಅವರಿಗೆ ಕೆಲಸ ಕೊಡಬೇಕಂತ. ಅದು ಇವತ್ತು ಪೂರ್ಣಗೊಂಡಿದೆ. ಯಾಕಂದರೆ ನಂದು 5 ರಾಜ್ಯದಲ್ಲಿ ಬಿಸ್ನೆಸ್ ಇದೆ, ನಮ್ಮ ಬೈಂದೂರು ಭಾಗದವರು ಇದ್ದಾರೆ. ಆದರೆ ಮಹಿಳೆಯರು ಅಲ್ಲಿ ಬಂದು ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ಕಾರಣದಿಂದ ಮುಂದಿನ ದಿನ ನಮ್ಮ ಹಳ್ಳಿಹೊಳೆ, ಮುದೂರು ಆ ಭಾಗದಲ್ಲಿ ತುಂಬ ಜನ ಮಹಿಳೆಯರಿಗೆ ಕೆಲಸದ ಅಗತ್ಯವಿದೆ. ಇಂಥ ಒಂದು ಫ್ಯಾಕ್ಟ್ರಿ ತಂದು ನಾನು ಅವರಿಗೆ ಅಲ್ಲಿ ಲೋಕಲಿ ಕೆಲಸ ಕೊಡಬೇಕಂತಿದೆ. ಆ್ಯಕ್ಚುಲಿ ಲಾಸ್ಟ್ ಟೈಮು ಗೋಳಿಹೊಳೆಯಲ್ಲಿ ಒಂದು ದೊಡ್ಡ ಫ್ಯಾಕ್ಟ್ರಿ ಪ್ಲ್ಯಾನ್ ಇತ್ತು, ಒಂದು 500 ಜನರಿಗೆ ಕೆಲಸ ಆಗುವಂಥ ಪ್ಲ್ಯಾನು. ಕೆಲವು ಆ ಭಾಗದ ವಿಘ್ನಗಳು, ಅದು
ಆಗಬಾರ್ದು ಅಂತ ಒಂದು ಕಾರಣಕ್ಕೆ ನಿಲ್ಲಿಸ್ಬಿಟ್ರು. ಇಲ್ಲಾಂದ್ರೆ ಇವತ್ತು ಆ ಫ್ಯಾಕ್ಟ್ರಿಯಿಂದ ಒಂದು 500 ಮನೆ ನಮ್ಮ ಬೈಂದೂರು ಭಾಗದಲ್ಲಿ ನಡೀತಾ ಇತ್ತು. ಕೆಲವರಿಗೆ ಒಂದು ಒಳ್ಳೇದು ಮಾಡಲಿಕ್ಕೆ ಹೋದರೆ ನಮ್ಮ ಬೈಂದೂರು ಭಾಗ ತಡೆ ಒಡ್ಡೋರು ತುಂಬ ಇದ್ದಾರೆ. ಆದ್ದರಿಂದ ಯಾವುದೇ ಒಂದು ಅಭಿವೃದ್ಧಿ ವಿಷಯ ಬಂದಾಗ ನಾನೇ ಅಂತಲ್ಲ, ಯಾವುದೇ ಒಂದು ಉದ್ಯಮಿ ಬಂದರೂ ಸಹ ಅದನ್ನು ತಡೆ ಒಡ್ಡಬಾರ್ದು. 4 ಜನರಿಗೆ ಹೆಲ್ಪ್ ಆಗೋದು ಯಾವುದೇ ಕಾರ್ಯ ಇದ್ದರೂ ನಾವೆಲ್ಲ ಅವರಿಗೆ ಕೈ ಜೋಡಿಸ್ಬೇಕು. ಮುಂದಿನ ದಿನ ಇನ್ನೂ ಉದ್ಯಮ ತಂದು ಈ ಭಾಗದ ಜನರಿಗೆ ಕೆಲಸ ಕೊಡುವಂಥ ಕನಸಿದೆ. ಅದು ನಿಮ್ಮೆಲ್ಲರ ಆಶೀರ್ವಾದ ಸಹಕಾರ ಇದ್ದರೆ 100% ನಾನು ಮಾಡಿ ತೋರಿಸ್ತಾ ಇದ್ದೇನೆ. ಯಾಕಂದರೆ ಈಗ ನಮ್ಮ ಬೈಂದೂರು ಭಾಗದಲ್ಲಿ ಗೌರ್ಮೆಂಟ್ ಶಾಲೆ ಒಂದು 50 ಶಾಲೆಗೆ ನಮ್ಮ ಟ್ರಸ್ಟಿಂದ ನಾನು ಕೊಡುಗೆ ಕೊಟ್ಟಿದ್ದೇನೆ. ಬಿಜೂರು ಶಾಲೆ ದತ್ತು ಸ್ವೀಕಾರ ಮಾಡಿ ಅಲ್ಲಿ ಬಸ್ಸು, ಯೂನಿಫಾರ್ಮ್ಸು, ಬೇಕಾದ ಎಲ್ಲ ಫೆಸಿಲಿಟಿ ಮಕ್ಕಳಿಗೆ ಮಾಡಿಕೊಟ್ಟಿದ್ದೇನೆ. ಆದ್ದರಿಂದ ನಾನು ಎಲ್ಲರಿಗೂ ಹೇಳೋದಿಷ್ಟೇ, ಇಂಥ ಒಂದು ಗೌರ್ಮೆಂಟ್ ಶಾಲೆಗೆ ನೀವು ಸಪೋರ್ಟ್ ಮಾಡಿ. ಉದ್ಯಮ ಯಾರೇ ತರುವುದಿದ್ರೂ ನೀವು ಅವರಿಗೆ ಸಪೋರ್ಟ್ ಮಾಡಿ. ಅದು ಯಾವುದೇ ಪಕ್ಷ ಇರಲಿ, ಪಕ್ಷ ರಾಜಕೀಯ ಉದ್ಯಮದಲ್ಲಿ ತರಬೇಡಿ. 4 ಜನರಿಗೆ ಸಹಾಯ ಆಗೋದು ಯಾವುದೇ ಕಾರ್ಯ ಇದ್ದರೂ ನೀವೆಲ್ಲರೂ ಸಹಕರಿಸಿ ಅಂತ. ಕುಂದಾಪುರದ ಶಾಸಕರಾದ ಕಿರಣ್ ಕುಡ್ಗಿ, ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಎಸ್ ರಾಜ ಪೂಜಾರಿ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಗೌರಿ ದೇವಾಡಿಕ, ವಿಶ್ವನಾಥ್ ಕುಲಾಲ್, ವಿಜಯ್ ಶೆಟ್ಟಿ, ಸಂಜೀವ್, ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ನಾಗಮ್ಮ ದೇವಾಡಿಗ ಸೇರಿದಂತೆ ಹಲವು ಮಂದಿ ಉಪಸ್ಥಿತರಿದ್ದರು. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್, ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿಯವರನ್ನ ಸನ್ಮಾನಿಸಲಾಯಿತು. ಸಂಸ್ಥೆಯ ವತಿಯಿಂದ ಅಶಕ್ತರಿಗೆ ಸಹಾಯಧನ ಹಾಗೂ ಹೊಲಿಗೆ ಯಂತ್ರಗಳನ್ನು ವಿತರಿಸಲಾಯಿತು. ಶಿಕ್ಷಕ ಸುಬ್ರಹ್ಮಣ್ಯ ಜಿ ಸ್ವಾಗತಿಸಿ ಕಾರ್ಯಕ್ರಮವನ್ನು ನಿರ್ವಹಿಸಿದ್ರು. ಪೂರ್ಣಿಮಾ ಆಚಾರ್ಯ ವಂದಿಸಿದ್ರು. ಸಂಸ್ಥೆಯ ನಾಗರಾಜ್ ಪಿ ಎಡ್ತೆರೆ ಸಹಕರಿಸಿದ್ರು. ಜೆಪಿ ಬಡಾಕೆರೆ, ವಿ4 ನ್ಯೂಸ್, ಬೈಂದೂರು.